ಶ್ರೀ ಸದ್ಗುರುವೇ ನಮಃ. ಪ್ರಿಯ ವೀಕ್ಷಕರಿಗೆ ನಮಸ್ಕಾರ. ಈಗ ಒಂದು ಉತ್ತರಾಯಣ ಕಾಲದಲ್ಲಿ ನಾವಿದ್ದೀವಿ. ಸಂಕ್ರಾಂತಿ ಆಗಿದೆ, ಇನ್ನೇನು ರಥಸಪ್ತಮಿ ಬರೋದಿದೆ ಮುಂದೆ. ಎಲ್ಲ ಕಡೆಯೂ ನಮ್ಮ ಭಾರತ ದೇಶದ ಒಂದು ಸಂಪ್ರದಾಯದ ಪ್ರಕಾರ, ಸಂಸ್ಕೃತಿಯ ಪ್ರಕಾರ ಎಲ್ಲ ಕಡೆ ರಥೋತ್ಸವಾದಿಗಳು ನಡೆಯುವಂತಹ ಒಂದು ಕಾಲ. ಏನು ಈ ರಥೋತ್ಸವ? ರಥೋತ್ಸವದ ಒಂದು ವಿಶೇಷತೆ ಏನು ಅಂತ ಚಿಂತನೆ ಮಾಡೋದಾದರೆ, ಈ ಒಂದು ಉತ್ಸವ ಹೇಗೆ, ಇದನ್ನು ಯಾವ ರೀತಿ ಬಂತು ಅಂತ ಒಂದು ಚಿಂತನೆ ಮಾಡೋದಾದರೆ, ಇದನ್ನು ಮಹರ್ಷಿಗಳು, ಭಾರತೀಯ ಮಹರ್ಷಿಗಳು, ಸನಾತನಾರ್ಯ ಭಾರತೀಯ ಮಹರ್ಷಿಗಳು ನಮಗೆ ತಂದುಕೊಟ್ಟಿದ್ದಾರೆ. ಮನುಷ್ಯ ಉತ್ಸವ ಪ್ರಿಯ ಖಲು ಮನುಷ್ಯ ಅಂತ. ಮನುಷ್ಯ ಉತ್ಸವ ಪ್ರಿಯ ಅಂದರೆ ಯಾವಾಗಲೂ ನಾನಾ ವಿಧವಾದ ಸಮಾರಂಭಗಳು, ಅವುಗಳಲ್ಲಿ ಭಾಗವಹಿಸ್ತಾ ಸಂತೋಷದಿಂದ ಎಲ್ಲರೊಡನೆ ಕೂಡಿ ಒಂದು ಹಬ್ಬವನ್ನು ಆಚರಿಸುವಂತಹ ಒಂದು ಇದು ಎಲ್ಲ ಮನುಷ್ಯರಿಗೂ ಸಹಜವಾಗಿಯೇ ಇರುತ್ತೆ. ಆದರೆ ಭಾರತೀಯ ಮಹರ್ಷಿಗಳು ಆ ಉತ್ಸವ ಅನ್ನೋ ಪದವೇ ಏನು ಹೇಳುತ್ತೆ ಅಂದರೆ, ಉತ್ಸೂತೆ ಹರ್ಷಂ, ಹರ್ಷವನ್ನು ನಮ್ಮಲ್ಲಿ ಉಂಟು ಮಾಡುತ್ತೆ ಒಂದರ್ಥ. ಇನ್ನೊಂದು ಉತ್ಸವಃ, ಊರ್ಧ್ವಮುಖವಾದ ಒಂದು ಯಜ್ಞ. ಸವಹ ಅಂದರೆ ಯಜ್ಞ, ಮೇಲ್ಮುಖವಾದ ಒಂದು ಯಜ್ಞ. ಹೇಗಪ್ಪ ಅಂದರೆ, ಭೌತಿಕವಾದ ಒಂದು ಸೌಖ್ಯವನ್ನು ಪಡೆದು, ದೈವಿಕವಾದ ದೇವಾನುದೇವತೆಗಳ ಅನುಗ್ರಹವನ್ನು, ಆಶೀರ್ವಾದವನ್ನು ಪಡೆದು, ಅದು ಎಲ್ಲಿ ಹೋಗಿ ನಿಲ್ಲಬೇಕಂದ್ರೆ ಆ ಒಂದು ಪರಮಾತ್ಮನ ಪರಮಾನಂದದಲ್ಲಿ ನಾವೆಲ್ಲೂ ನೆಲೆ ನಿಂತು ಆ ಒಂದು ಶಾಂತಿ ಸೌಖ್ಯಾನಂದವನ್ನು ಅನುಭವಿಸುವ ರೀತಿಯಲ್ಲಿ ಇರಬೇಕಾದ್ದು ಜೀವನದ ಒಂದು ಪರಮ ಗುರಿ ಅನ್ನೋವನ್ನು ಸೂಚಿಸುವ ರೀತಿಯಲ್ಲಿ ಉತ್ಸವವನ್ನು ತಂದುಕೊಟ್ರು. ಈಗ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಒಂದು ಕಲ್ಚರು, ಅವರ ಒಂದು ಪದ್ಧತಿಗಳಲ್ಲಿ ನಾನಾ ರೀತಿಯಾದ ಒಂದು ರೀತಿಯ ಸಂತೋಷವನ್ನು ಅನುಭವಿಸೋ ಕ್ರಮಗಳಿದೆ. ಆದರೆ ಭಾರತೀಯರ ಒಂದು ಚಿಂತನೆ ಹೇಗಪ್ಪ ಇದೆ ಅಂದರೆ, ಅದು ಭೌತಿಕ ಜೀವನ, ದೈವಿಕ ಜೀವನ ಮತ್ತು ಆಧ್ಯಾತ್ಮಿಕ ಜೀವನ, ಈ ಮೂರೂ ಕ್ಷೇತ್ರಗಳಲ್ಲಿ ತುಂಬಿಕೊಂಡು ಪರಿಪೂರ್ಣವಾದಂತಹ ಒಂದು ನೋಟದೊಂದಿಗೆ ಬಂದಿರುವಂತಹ ಒಂದು ಸಂಪ್ರದಾಯ, ಒಂದು ಆಚರಣೆ. ಹಾಗಾದರೆ ಈ ಉತ್ಸವಕ್ಕೆ ಮೂಲ ಯಾವುದು ಅಂತ ಕೇಳಿದ್ರೆ, ಕಠೋಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತೆ. ಏನಪ್ಪ ಅಂದರೆ, ಆತ್ಮಾನಂ ರಥಿನಂ ವಿದ್ಧಿ. ಈ ಆತ್ಮಾನವನು ಏನಿದ್ದಾನೆ ಒಳಗಡೆ, ಜೀವ, ಆ ಒಂದು ಎಲ್ಲವನ್ನು ಅನುಭವಿಸ್ತಾ ಇರೋನು ಆತ್ಮ ಇದಾನಲ್ಲ ಜೀವ, ಅವನೇ ರಥಿ. ಅಂದರೆ ರಥದೊಳಗೆ ಕುಳಿತಿದ್ದಾನೆ. ಯಾವುದಪ್ಪ ರಥ ಅಂದರೆ, ಶರೀರಂ ರಥಮೇವಚ. ಈ ಒಂದು ಶರೀರವೇ ಒಂದು ರಥ. ಈ ಒಂದು 24 ತತ್ವಗಳಿಂದ ಕೂಡಿದಂತಹ 25ನೇ ಆದಂತಹ ಜೀವತತ್ವ ಮತ್ತು 26ನೇ ಒಂದು ಪರಮಾತ್ಮ ತತ್ವ, ಇಷ್ಟನ್ನು ಒಳಗೊಂಡಿರುವಂತಹ ಈ ಶರೀರ ಏನಿದೆ, ಇದೇ ಒಂದು ರಥ. ಇದರಲ್ಲಿ ಆ ಜೀವ ಅನ್ನೋನು ರಥಿಕ. ಆತ್ಮಾನಂ ರಥಿನಂ ವಿದ್ಧಿ, ಶರೀರಂ ರಥಮೇವಚ, ಬುದ್ಧಿಸ್ತು ಸಾರಥಿಂ ವಿದ್ಧಿ. ನಮ್ಮ ಒಂದು ಬುದ್ಧಿ ಅನ್ನೋದೇನಿದೆ, ಇವನೇ ಸಾರಥಿ. ಈ ಶರೀರವನ್ನು, ಈ ಒಂದು ಜೀವನವನ್ನು ನಡೆಸೋನು. ಈ ರಥದಲ್ಲಿ ಕುಳಿತಿರುವಂತಹ ರಥಿಯಾದ ಜೀವನ ಉತ್ಸವವನ್ನು ನಡೆಸೋನು ಯಾವನಪ್ಪ ಅಂದರೆ, ಬುದ್ಧಿಯ ಸ್ಥಾನದಲ್ಲಿರೋ ಬುದ್ಧಿಸ್ತು ಸಾರಥಿಂ ವಿದ್ಧಿ. ಸಾರಥಿಯ ಸ್ಥಾನದಲ್ಲಿರುವಂತಹ ಬುದ್ಧಿ ಇದನ್ನು ನಡೆಸುತ್ತೆ. ಮನಃ ಪ್ರಗ್ರಹಮೇವಚ. ಈ ಮನಸ್ಸು ಅನ್ನೋದೇನಿದೆ, ಇದೇ ಕಡಿವಾಣ. ಈ ಕಡಿವಾಣ ಯಾವುದಕ್ಕೆ ಕಡಿವಾಣ? ಈ ರಥಕ್ಕೆ ಇಂದ್ರಿಯಾಣಿ ಹಯಾನಾಹುಹು. ಇಂದ್ರಿಯಗಳೇ, ಈ ಪಂಚೇಂದ್ರಿಯಗಳೇನಿದೆ, ಅವುಗಳೇ ಒಂದು ಕುದುರೆಗಳು ಈ ರಥಕ್ಕೆ. ಈ ಶರೀರವೆಂಬ ರಥಕ್ಕೆ ಕುದುರೆಗಳು ಯಾವುದಪ್ಪ ಅಂದರೆ, ಇಂದ್ರಿಯಾಣಿ ಹಯಾನಾಹುವು ವಿಷಯಾಂಸ್ತೇಷು ಗೋಚರಾನ್. ಅವುಗಳಲ್ಲಿ ಉಂಟಾಗುವಂತಹ ಒಂದು, ಅವುಗಳಲ್ಲಿ ಇಂದ್ರಿಯಗಳಿಗೆ ಗೋಚರವಾಗುವಂತಹ ಒಂದು ವಿಷಯ ಸುಖ ಏನಿದೆ, ಅದನ್ನು ಈ ಜೀವಾತ್ಮ ಅನುಭವಿಸ್ತಾನೆ. ಆತ್ಮೇಂದ್ರಿಯ ಮನೋಯುಕ್ತ ಭೋಕ್ತೇತ್ಯಾಹುರ್ ಮನೀಷಿಣಃ. ಇದು ಕಠೋಪನಿಷತ್ತಿನಲ್ಲಿ ಹೇಳುವಂತಹ ಮಾತು. ಅಂದರೆ ಈ ಆತ್ಮನು ಈ ಮನಸ್ಸು, ಬುದ್ಧಿ, ಇಂದ್ರಿಯಗಳ ಇವುಗಳನ್ನೆಲ್ಲ ಕೂಡಿದಂತಹ ಈ ಶರೀರದಲ್ಲಿ ಕೂತ್ಕೊಂಡು ಎಲ್ಲವನ್ನು ಅವನೇ ಭೋಗ್ತಾ ಅನುಭವಿಸ್ತಾನೆ. ಈ ಒಂದು ತತ್ವವನ್ನು ಇಟ್ಕೊಂಡೇ ಹೊರಗಡೆಯಲ್ಲೂ ಸಹ ರಥೋತ್ಸವ ಎಂಬಂತಹ ಒಂದು ಇದನ್ನು, ಕಲ್ಪನೆಯನ್ನು ತಂದುಕೊಟ್ಟರು ಮಹರ್ಷಿಗಳು. ಹೇಗಪ್ಪ ಅಂದರೆ, ಮೂಲ ಗರ್ಭದಲ್ಲಿ ದೇವಸ್ಥಾನಗಳನ್ನು, ಗುಡಿಗೋಪುರಗಳನ್ನು ಕಟ್ಟಿ ಅದಕ್ಕೆ ಪ್ರತಿ ವರ್ಷ ಆ ಒಂದು ಆಗಮೋಕ್ತವಾದಂತಹ ಒಂದು ಪದ್ಧತಿಯನ್ನು ತಂದುಕೊಟ್ಟು ಅದರಲ್ಲಿ 10 ದಿನಗಳ ಕಾಲ ಸಂಭ್ರಮದಿಂದ ಆಚರಿಸ್ತಾರೆ. ಅದರಲ್ಲಿ ಪ್ರಧಾನವಾದ ಅಂಶ ಯಾವುದಪ್ಪ ಅಂದರೆ ರಥೋತ್ಸವ.
ಅದಕ್ಕೆ ಪೂರ್ವಭಾವಿಯಾಗಿ ಅನೇಕ ಒಂದು ಉತ್ಸವಾದಿಗಳಿರುತ್ತೆ, ನಂತರವೂ ಕಡೆಯಲ್ಲಿ ಉತ್ಸವಾದಿಗಳಿರುತ್ತೆ. ಮಧ್ಯದಲ್ಲಿ ಈ ರಥೋತ್ಸವ ಅನ್ನೋದು ಬ್ರಹ್ಮರಥೋತ್ಸವ, ಇದರ ಹೆಸರು. ಇದಕ್ಕೆ ಸಾರಥಿ ಯಾರಪ್ಪ ಅಂದರೆ ಈ ರಥಕ್ಕೆ ಬ್ರಹ್ಮನೇ ಸಾರಥಿ. ಅವನನ್ನು ಕುಳ್ಳಿರಿಸಿ ಅವನ ಸಾರಥಿಯ ಸ್ಥಾನದಲ್ಲಿ ಕುಳಿತಿರ್ತಾನೆ. ಅವನ ಈ ಗರ್ಭಗುಡಿಯಲ್ಲಿ ಭಗವಂತನ ದೇವಸ್ಥಾನದಲ್ಲಿ ಇರುವಂತಹ ಒಂದು ದೇವರೇನಿದೆ, ಆ ದೇವರನ್ನು ಹೊರಗಡೆ ತಂದು ಉತ್ಸವ ಮಾಡುವುದು. ಆ ಉತ್ಸವವನ್ನು ಹೇಗಪ್ಪ ಅದನ್ನು ತಂದುಕೊಟ್ರು ಅಂದರೆ, ಒಂದು ರಥದ ಒಂದು ನಿರ್ಮಾಣವನ್ನು ನೋಡಬಹುದು ನೀವು. ಅದರಲ್ಲಿ ಹೆಂಗಿದೆ ನೋಡಿ, ಅವಕ್ಕೆ 4 ಚಕ್ರಗಳಿರುತ್ತೆ ರಥಕ್ಕೆ. ಆವಾಗ ಕುದುರೆಗಳನ್ನು ಒಂದು ಆ ಶಿಲ್ಪದಲ್ಲಿ ತಂದಿರ್ತಾರೆ. ಆ ಕೆಳಗಡೆಯಲ್ಲಿ ಭೌತಿಕವಾದ ಮಟ್ಟದ ಜೀವನದ ಎಲ್ಲ ಒಂದು ಹೇಗೆ ಜೀವನ ಮಾಡ್ತಾನೆ ಮನುಷ್ಯ, ಆ ಭೌತಿಕವಾದ ಎಲ್ಲ ಸ್ತರಗಳನ್ನು ತೋರಿಸ್ತಾರೆ ತಮ್ಮ ಆ ಒಂದು ರಥದ ಒಂದು ಕೆತ್ತನೆಯಲ್ಲಿ ಇರುತ್ತೆ ಅದಲ್ಲ. ಅದಕ್ಕಿಂತ ಸ್ವಲ್ಪ ಮೇಲೆ ಹೋದರೆ ದೈವಿಕವಾದ ದೇವಾದಿ ದೇವತೆಗಳ ಒಂದು ಚಿತ್ರ, ಅವರ ಒಂದು ಸಮುದ್ರ ಮಥನವೋ, ಒಂದು ಸೀತಾ ಕಲ್ಯಾಣವೋ, ಒಂದು ಇದರಿಂದ ಅಮೃತ ಮತದಿಂದ ಲಕ್ಷ್ಮಿ ಬರೋದು ಇತ್ಯಾದಿ ಅನೇಕ ದೇವತೆಗಳ ಒಂದು ಕಥೆ ಇರುತ್ತಲ್ಲ, ಅವುಗಳನ್ನೆಲ್ಲ ಕೆತ್ತನೆ ಮಾಡಿರ್ತಾರೆ. ಅದರಿಂದ ಏನಾಗುತ್ತೆ ಅಂದರೆ, ಭೌತಿಕ ಸ್ತರದಲ್ಲಿ ನೋಡ್ತಾ ದೈವಿಕವಾದ ಒಂದು ಅಲ್ಲಿಂದ ಮೇಲಕ್ಕೆ ಕತ್ತೆತ್ತು ನೋಡಿದ್ರೆ ಅವನು ದೈವಿಕವಾದ ಜೀವನದ ಒಂದು ನಾನಾ ಮುಖಗಳನ್ನು ತೋರಿಸ್ಕೊಡ್ತಾರೆ. ಅದನ್ನು ದಾಟಿ ಅಲ್ಲಿಂದ ಮೇಲಕ್ಕೆ ಹೋದರೆ ಏನಪ್ಪ ಅಂದರೆ, ಅಲ್ಲಿ ಪರಮಪದ ಪುರುಷೋತ್ತಮನಾದ ಭಗವಂತನ ಅಲ್ಲಿ ಕುಳ್ಳಿರಿಸಿ, ಆ ರಥದಲ್ಲಿ ಕುಳ್ಳಿರಿಸಿ, ಅದು ಜೀವನದಲ್ಲಿ ಪಡೆಯಬೇಕಾದಂತಹ ಪರಮಪುರುಷ, ಪರಮಫಲ, ಪರಮಪುರುಷಾರ್ಥ ಎಂಬುದನ್ನು ಜ್ಞಾಪಿಸುವಂತೆ ಅಲ್ಲಿ ಆ ಒಂದು ರಥದಲ್ಲಿ ಭಗವಂತನನ್ನು ಬಿಜು ಮಾಡಿಸಿರ್ತಾರೆ. ಹೇಗೆಪ್ಪ ಅಂದರೆ, ಒಳಗಡೆ ಇರೋ ಭಗವಂತನ ಶಕ್ತಿಯೇ ಉತ್ಸವ ಮೂರ್ತಿಯ ಮೂಲಮೂರ್ತಿ ಗರ್ಭಗುಡಿಯಲ್ಲಿ ಮೂಲಮೂರ್ತಿಯಾಗಿ ಭಗವಂತ ಬೆಳಗ್ತಿರ್ತಾನೆ. ಅವನಿಂದ ಅದೇ ಶಕ್ತಿಯ ಹೊರಗಡೆ ಇಂದ್ರಿಯಗಳಿಗೆ ಮುದವನ್ನು ನೀಡುವ ರೀತಿಯಲ್ಲಿ, ಉತ್ಸವವಾಗುವ ರೀತಿಯಲ್ಲಿ ಆ ಒಂದು ಉತ್ಸವ ಮೂರ್ತಿಯನ್ನು ತಂದು ಎಲ್ಲ ಕಡೆ ಒಂದು ಉತ್ಸವವನ್ನು ಮೆರವಣಿಗೆ ಮಾಡಿ, ನಂತರ ಆಗಮೋಕ್ತವಾಗಿ ರಥದಲ್ಲಿ ಆ ಒಂದು ದೇವರನ್ನು ಆರೋಹಣ ಮಾಡಿಸ್ತಾರೆ, ಬಿಜು ಮಾಡಿಸ್ತಾರೆ. ಆವಾಗ ಅಂತಹ ಒಂದು ರಥೋತ್ಸವದಲ್ಲಿ ಎಲ್ಲರೂ ಭಾಗಿಯಾಗ್ತಾರೆ. ಅಲ್ಲಿ ನೋಡಿ, ಆ ರಥೋತ್ಸವದಲ್ಲಿ ಹಳ್ಳಿ 18 ಜಾತಿನೂ ಸೇರ್ಕೋತಾರೆ. ಎಲ್ಲರೂ ಭಗವಂತನ ನೋಡ್ತಾರೆ. ಅಲ್ಲಿ ನಾವು ರಾಮಾಯಣದಲ್ಲಿ ನೋಡ್ತೀವಿ ನೋಡಿ, ರಾಮಮೇವಾನುಪಶ್ಯಂತಹ ನಾಭ್ಯಹಿಂಸನ್ ಪರಸ್ಪರಂ ಅಂತ. ರಾಮನನ್ನೇ ನೋಡ್ತಾ ರಾಮರಾಜ್ಯದಲ್ಲಿ ಒಬ್ರಿಗೊಬ್ಬರು ಹಿಂಸೆಯನ್ನೇ ಮಾಡ್ತಿರಲ್ವಂತೆ, ಎಲ್ಲರೂ ಸುಖವಾಗಿದ್ದರು ಅಂತ. ಹಾಗೆ ರಥೋತ್ಸವದಲ್ಲಿ ಮೇಲೆ ಪರಮಪುರುಷನ ನೋಡ್ತಾ ಇರ್ತಾರೆ. ಅದನ್ನು ನೋಡ್ತಾ ಉತ್ಸವದಲ್ಲಿ ಭಾಗಿಗಳಾಗಿ ಎಲ್ಲರೂ ತನ್ಮಯರಾಗಿ ಎಲ್ಲರೂ ಒಕ್ಕಟ್ಟಿನಿಂದ ಆ ಒಂದು ಉತ್ಸವವನ್ನು ನಡೆಸ್ತಾರೆ. ಆವಾಗ ಅಲ್ಲಿ ಒಬ್ಬೊಬ್ಬರು ಒಂದೊಂದು ಕೆಲಸವನ್ನು ಮಾಡ್ತಾರೆ. ಗಂಟೆ ಬಾರಿಸೋರೊಬ್ಬರು, ಜಾಗಟೆಯನ್ನು ಬಾರಿಸೋರೊಬ್ಬರು, ದೀವಟಿಗೆ ಹಿಡಿಯೋರೊಬ್ಬರು, ರಥದನ್ನ ಎಳೆಯೋದಕ್ಕೆ 100,000 ಜನ ಎಲ್ಲರೂ ಸೇರಿಕೊಂಡು ಆ ರಥದ ಉತ್ಸವವನ್ನು ತುಂಬ ಸಾಂಗವಾಗಿ ನಡೆಯುವಂತೆ ಮಾಡ್ತಾರೆ. ಅದು ಯಾತಕ್ಕಪ್ಪ ಅಂದರೆ, ಅದು ಬೀದಿಗಳಲ್ಲಿ ಸಂಚಾರ ಮಾಡಿ ಒಳಗಿರುವ ದೇವನನ್ನು ಹೊರಗಡೆ ತಂದು ಉತ್ಸವ ಮಾಡಿ ಎಲ್ಲರಿಗೂ ಏನು ಸಂದೇಶ ಕೊಡ್ತಾ ಇದೆಯಪ್ಪ ಅಂದರೆ, ನೋಡಿ, ನಮ್ಮ ಇಡೀ ಜೀವನವೇ, ನಮ್ಮ ಶರೀರವೇ ಒಂದು ರಥ, ಉತ್ಸವ ನಿತ್ಯ ನಡೆಸ್ತಾ ಇದ್ದೀವಿ ಭಗವಂತನ ಒಳಗಡೆ ತುಂಬಿಕೊಂಡು ಭೌತಿಕ ದೈವಿಕ ಆಧ್ಯಾತ್ಮಿಕ ಜೀವನವನ್ನು. ಇದು ಯಾವತ್ತೂ ಮರಿಬಾರ್ದು, ಅಥವಾ ಮರೆತಿರೋರು ಇದನ್ನು ಜ್ಞಾಪಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಹೊರಗಡೆ ಎಲ್ಲೂ ಅದನ್ನು ಉತ್ಸವದ ರೂಪದಲ್ಲಿ ತಂದು ಎಲ್ಲರೂ ಅದರಲ್ಲಿ ಭಾಗಿಗಳಾಗ್ತಾರೆ. ಪ್ರತಿಯೊಂದು ಗ್ರಾಮಗಳಲ್ಲೂ ಎಷ್ಟು ಚೆನ್ನಾಗಿ ತಂದಿದ್ದಾರೆ ನೋಡಿ. ಆ ಒಂದು ಉತ್ಸವ, ಅವ್ರ ಊರಲ್ಲಿ ಜಾತ್ರೆ ಉತ್ಸವ ನಡೆಯುತ್ತೆ ಅಂದರೆ ಎಲ್ಲರೂ ಸಂತೋಷದಿಂದ ಸಂಭ್ರಮದಿಂದ ಕೂಡಿ ಆ ಭಗವಂತನ ಉತ್ಸವವನ್ನು ನಡೆಸ್ತಾರೆ. ಅದಕ್ಕೆ ಎಲ್ಲರೂ ಎಲ್ಲ ರೀತಿಯ ತನು ಮನ ಧನಗಳಿಂದ ಸಹಕಾರವನ್ನು ನೀಡ್ತಾರೆ. ಎಷ್ಟು ಚೆನ್ನಾಗಿರುತ್ತೆ, ಊರಿಗೂರೇ ಸಂಘಟಿತವಾಗಿರುತ್ತೆ. ಇದೊಂದು ಸಾಂಸ್ಕೃತಿಕ ಸಂಘಟನೆ. ಎಲ್ಲರೂ ವೈಯಕ್ತಿಕವಾಗಿ ಅವರವ್ರ ಪೂಜೆಯನ್ನು ಮಾಡ್ತಾರೆ, ಕುಟುಂಬದಲ್ಲಿ ಪೂಜೆಯನ್ನು ಮಾಡ್ತಾರೆ, ಇನ್ನೊಂದು ದೇವಸ್ಥಾನದ ಪೂಜೆ, ಆದರೆ ಒಟ್ಟಿಗೆ ಸೇರಿಕೊಂಡು ಎಲ್ಲರೂ ರಥೋತ್ಸವವನ್ನು ನಡೆಸ್ತಾರೆ. 10 ದಿನ ಎಲ್ಲ ಉತ್ಸವಗಳಲ್ಲೂ ಭಾಗಿಯಾಗ್ತಾರೆ. ಅದರಲ್ಲಿ ಪ್ರಧಾನವಾದಂತಹ ಈ ರಥೋತ್ಸವ ಅನ್ನೋದೇನಿದೆ, ಅದು ನಮ್ಮ ಜೀವನದ ಒಂದು ರಥೋತ್ಸವ. ನಿತ್ಯವೂ ಏನು ನಡೆಸ್ತೀವಿ ನಾವು ಜೀವನವನ್ನು, ಆ ಜೀವನ ಹೇಗಿರಬೇಕಪ್ಪ ಅಂದರೆ ಭೌತಿಕ ದೈವಿಕ ಆಧ್ಯಾತ್ಮಿಕ ಜೀವನ ಪರಿಪೂರ್ಣವಾಗಿರಬೇಕು ಅನ್ನೋದನ್ನು ಜ್ಞಾಪಿಸೋದಕ್ಕೋಸ್ಕರ ಈ ರಥೋತ್ಸವವನ್ನು ತಂದು ಆ ರಥೋತ್ಸವದಲ್ಲಿ ಎಲ್ಲರೂ ಭಾಗಿಗಳಾಗಿ ಎಲ್ಲರೂ ಸಂತೋಷದಿಂದ ಆ ಒಂದು ಸೌಖ್ಯವನ್ನು ಅನುಭವಿಸಬೇಕು. ಹೊರಗಡೆಯಿಂದನೂ ಅದಕ್ಕೆ ಅವ್ರಿಗೆ ನಾನಾ ರೀತಿಯಾದ ಎಲ್ಲ ಒಂದು ವೇಷಭೂಷಣಗಳು, ಅವುಗಳ ಸಿಂಗಾರ ಮಾಡಿಕೊಂಡು ಎಲ್ಲರೂ ಸ್ತ್ರೀಯರು ಪುರುಷರು ಎಲ್ಲರೂ ತುಂಬ ಸಂಭ್ರಮದಿಂದ ಆಚರಿಸ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಆ ಒಂದು ಉತ್ಸವದಲ್ಲಿ ಅವ್ರು ಭಾಗಿಯಾಗುವಾಗ ಅಷ್ಟೂ ಜನ ಅವರವರ ಒಂದು ಇಷ್ಟ ಪ್ರಕಾರ
ಏನು ಮಹರ್ಷಿಗಳು ಒಂದು ವ್ಯವಸ್ಥೆ ಅಂತಂದು ಕೊಟ್ಟಿದ್ದಾರೋ ಅದಕ್ಕನುಗುಣವಾಗಿ ಅವರ ವೇಷಭೂಷಣಗಳೇನು, ಅವರ ಮಾತುಕತೆ, ಅದಕ್ಕೆ ಬೇಕಾದ ಒಂದು ಆಹಾರ ವಿಹಾರಗಳನ್ನು ಇಟ್ಕೊಂಡು ಎಲ್ಲರೂ ಸಂತೋಷವಾಗಿ ಭಾಗವಹಿಸಿ ತೀರ್ಥಪ್ರಸಾದಗಳನ್ನು ಪಡೀತಾರೆ. ಭಗವಂತನ ತೀರ್ಥಪ್ರಸಾದವನ್ನು ಪಡೆದು ಪ್ರಸನ್ನ ಚಿತ್ತರಾಗಿ ಎಲ್ಲರೂ ಮುಂದಿನ ಇನ್ನು ಉಳಿದ ಏನು ಉತ್ಸವಗಳಾಗಿ ಬಾಕಿ ಇದೆಯೋ ಅದರಲ್ಲಿ ಪಾಲ್ಗೊಳ್ತಾರೆ. ಹೀಗಾಗಿ ಇಡೀ ಗ್ರಾಮಗಳಲ್ಲಿ ಒಂದು ಸಂಘಟನೆ ಹೊಂಗುತ್ತೆ. ಆ ಗ್ರಾಮಗಳ ಸಂಘಟನೆ ಒಂದು ಜನಪದವಾಗುತ್ತೆ. ಅದೇ ಒಂದು ರಾಜ್ಯ, ರಾಷ್ಟ್ರ, ಹೀಗೆ ಪೂರ್ತಿ ಇಡೀ ಭಾರತ ದೇಶವನ್ನು ಆ ರೀತಿ ಬೆಳಗಿಸಿದ್ರು ಮಹರ್ಷಿಗಳು. ಅಂತಹ ಒಂದು ರಥೋತ್ಸವವನ್ನು ಲೋಕದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ನಮ್ಮ ಸನಾತನ ಆರ್ಯ ಭಾರತೀಯ ಮಹರ್ಷಿಗಳ ಒಂದು ಹಿರಿಮೆ. ಯಾತಕ್ಕಪ್ಪ ಅಂದರೆ ಎಲ್ಲರಿಗೂ ಈ ಒಂದು ಮೂರೂ ಸ್ತರವಾದಂತಹ ಒಂದು ಭೌತಿಕ, ದೈವಿಕ, ಆಧ್ಯಾತ್ಮಿಕ ಜೀವನದ ಒಂದು ಲಾಭ ಪ್ರತಿಯೊಬ್ಬರಿಗೂ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಇಂತಹ ಒಂದು ರಥೋತ್ಸವವನ್ನು, ಒಂದು ಪರಂಪರೆಯನ್ನು ತಂದುಕೊಟ್ಟಿದ್ದಾರೆ. ಅಂತಹ ಒಂದು ಉತ್ಸವಾದಿಗಳು ಇನ್ನೇನು ನಡೆಯುವ ಒಂದು ಈಗಾಗಲೇ ಶುರುವಾಗಿದೆ. ಉತ್ತರಾಯಣ ಪ್ರಾರಂಭ ಆದಾಗಿಂದ ಶುರುವಾಗ್ಬಿಟ್ಟಿದೆ. ರಥಸಪ್ತಮಿ ಆದಮೇಲೆ ಉತ್ತರ ದಿಕ್ಕಿಗೆ ಸೂರ್ಯ ದೇವ ರಥವ ಸಂಚಾರ ಮಾಡ್ತಾ ಇರ್ತಾನೆ. ಆವಾಗ ಅದರ ಜೊತೆಗೆ ಈ ಉತ್ಸವಾದಿಗಳೆಲ್ಲ ನಡೆದು ಎಲ್ಲರನ್ನೂ ಉತ್ತರಾಭಿಮುಖರನ್ನಾಗಿ ಮಾಡಿ ಆ ಭಗವಂತನ ಒಂದು ಉತ್ತರ ದಿಕ್ಕಿನಲ್ಲಿ ಬೆಳಗುವಂತಹ ವಿಶ್ವಗೋಳೋತ್ತರ ಧ್ರುವದಲ್ಲಿ ಕೂಟಸ್ಥನಾಗಿ ಬೆಳಗುತ್ತಿರುವ ಭಗವಂತನನ್ನು ಒಂದು ಆರಾಧಿಸುವಂತಹ ಒಂದು ಕೆಲಸವನ್ನು ಈ ರಥೋತ್ಸವದಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಮಹಾಗುರುಗಳ, ಶ್ರೀರಂಗ ಮಹಾಗುರುಗಳ ಒಂದು ಧ್ಯೇಯವಾಕ್ಯವನ್ನು ಗಮನಿಸ್ಕೋಬೇಕು. ಸೂತ್ರಪ್ರಾಯವಾದ ಮಾತು, ಸನಾತನಾರ್ಯ ಭಾರತೀಯ ಮಹರ್ಷಿಗಳ ಒಂದು ವಿದ್ಯೆ, ಕಲೆ, ವೇಷಭೂಷಣಗಳು, ಆಚಾರ ವಿಚಾರಗಳು, ಆಹಾರ ವಿಹಾರಗಳು, ವ್ಯವಹಾರಗಳು ಏನೇನಿವೆ ಅವೆಲ್ಲವೂ ಸಹ ವಿಶ್ವಗೋಳೋತ್ತರದಲ್ಲಿ ಕೂಟಸ್ಥನಾಗಿ ಬೆಳಗುತ್ತಿರುವ ಪರಂಜ್ಯೋತಿಯೆಡೆಗೆ ಕೈ ನೀಡಿ ನಡೆಸುವ ಭಾರತೋತ್ತರ ಮುಖಿಗಳಾಗಿವೆ ಎಂಬ ಸೂತ್ರ ಏನಿದೆಯೋ ಆ ಸೂತ್ರಕ್ಕೆ ಅನುಗುಣವಾದಂತಹ ಒಂದು ರೀತಿಯಲ್ಲಿ ಈ ರಥೋತ್ಸವವು ಸಹ ಒಂದು ಪ್ರಧಾನವಾದ ಒಂದು ಅಂಶ. ಅಂತಹ ಒಂದು ಕಾಲದ ಹಂತದಲ್ಲಿ ನಾವು ಇರುವಾಗ ಇದನ್ನು ಎಲ್ರಿಗೂ ಈ ವಿಚಾರವನ್ನು ನಿಮ್ಮೊಂದಿಗೆ ವಿನಿಮಯ ಮಾಡಿಕೊಂಡು ಈ ಸಂತೋಷವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಒಂದು ಸ್ಫೂರ್ತಿಯಾಗಲಿ ಎಂಬುದನ್ನು ಜ್ಞಾಪಿಸ್ಕೊಳ್ತಾ, ಇಂತಹ ಒಂದು ವಿಷಯವನ್ನು ಕೊಟ್ಟಂತಹ ಮಹಾಗುರುವಿಗೆ ಅತ್ಯಂತ ಕೃತಜ್ಞತೆಯಿಂದ ನಮಸ್ಕರಿಸ್ತಾ ಈ ಒಂದು ವಾಕ್ಪುಷ್ಪವನ್ನು ಆತನ ಒಂದು ಪಾದಾರವಿಂದಗಳಲ್ಲಿ ಸಮರ್ಪಿಸ್ತೇನೆ. ನಾವೆಲ್ಲರೂ ಈ ಒಂದು ಮನೋಧರ್ಮದೊಡನೆ ಈ ರಥೋತ್ಸವಾದಿಗಳನ್ನು ಅನುಭವಿಸೋಣ ಎಂಬುದಾಗಿ ಜ್ಞಾಪಿಸ್ಕೊಳ್ತಾ ಈ ಒಂದು ವಿಷಯವನ್ನು ಮಂಗಳ ಮಾಡ್ತಾನೆ. ಶ್ರೀಕೃಷ್ಣಾರ್ಪಣಮಸ್ತು.